ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಹಸು ಕರು ಹಾಕಿದ ಮೊದಲ ದಿನದ ಹಾಲಿನಿಂದ ಮಾಡಿರೋಂಥ ಸ್ವೀಟು, ಅದು ಗಿಣ್ಣು ಅಂದರೆ ಕೆಲವರಿಗೆ ಗೊತ್ತಿಲ್ಲ. ಈ ಸ್ವೀಟು ಮೊದಲನೇ ಹಾಲು, ಹಸು ಕರು ಹಾಕಿದ ಮೊದಲನೇ ಹಾಲಿನಿಂದ ಮಾಡೋದು. ಇದನ್ನು ಹಳ್ಳಿಗಳ ಕಡೆ ತುಂಬ ಮಾಡ್ತಾರೆ, ಸಿಟಿಲೂ ಮಾಡ್ತಾರೆ. ಆದರೆ ಮಾಡೋ ಮೆಥಡು ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಈ ಗಿಣ್ಣು ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಸರಿಯಾಗಿ ಬರಲ್ಲ, ಇಲ್ಲ ಬೆಲ್ಲ ಜಾಸ್ತಿ ಹಾಕೋದು, ಅಥವಾ ಗಿಣ್ಣನ್ನು ಹಾಲನ್ನು ಜಾಸ್ತಿ ಹಾಕೋದು, ಅಥವಾ ಇದಕ್ಕೆ ಮೇಲ್ ಹಾಲು ಅಂದರೆ ಸಪ್ರೇಟಾಗಿ ಇಲ್ಲಿ ನಾವು ಡೈರಿ ಹಾಲನ್ನು ತೊಗೋಬೇಕಾಗುತ್ತೆ. ಇದನ್ನೆಲ್ಲ ಸಪ್ರೇಟ್ ಹಾಕುವಾಗ ಅದನ್ನು ಜಾಸ್ತಿ ಹಾಕೋದು ಅಥವಾ ಕಡಿಮೆ ಮಾಡೋದು, ಈ ರೀತಿ ವ್ಯತ್ಯಾಸ ಆದಾಗ ಇದು ಹಾಳಾಗುತ್ತೆ ಗಿಣ್ಣು. ಅದರಿಂದ ಈ ಟ್ರಿಕ್ಸ್ಗಳನ್ನ ನೋಡಿ ಖಂಡಿತ 3 ಪದಾರ್ಥದಿಂದ ಇಷ್ಟು ಚೆನ್ನಾದಂತಹ, ಇಷ್ಟು ಸಿಹಿಯಾದ ಹಾಗೂ ಹೆಚ್ಚು ಪ್ರೋಟೀನನ್ನು ಮತ್ತು ಹೆಚ್ಚು ಕ್ಯಾಲ್ಶಿಯಮನ್ನು ಹೊಂದಿರುವಂತಹ ಈ ಗಿಣ್ಣು ಒಳ್ಳೆಯದು ಆರೋಗ್ಯಕ್ಕೆ. ಅಂದರೆ ಯಾಕೆ ಮಾಡ್ಕೋಬಾರ್ದು ಮತ್ತು ಯಾಕೆ ತಿನ್ನಬಾರ್ದು? ಅದರಲ್ಲೂ ಹಸುವಿನ ಮೊದಲನೇ ಹಾಲು ಅಂದರೆ ಪ್ರತಿ ಸಲ ಸಿಗಲ್ಲ, ಅಪರೂಪಕ್ಕೆ ಸಿಗುವಂತಹ ಈ ಹಾಲಿಂದ ಮಾಡಿರೋಂತಹ ಗಿಣ್ಣು ಅದ್ಭುತ ರುಚಿ ಮತ್ತು ಅದ್ಭುತ ಪೌಷ್ಟಿಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಹೆಚ್ಚು ಪ್ರೋಟೀನು, ಮಕ್ಕಳಿಗಂತೂ ಕೊಟ್ಟರೆ ಇದನ್ನು ಯಾವಾಗ ಸಿಕ್ಕಿದ್ರೂ ಮಿಸ್ ಮಾಡ್ಕೊಬೇಡಿ. ಮೂಳೆಗಳ ಬಲವರ್ಧನೆಗೆ ತುಂಬ ಅನುಕೂಲ, ದೇಹಕ್ಕೆ ಹೆಚ್ಚು ವಿಟಮಿನ್ಸು, ಪ್ರೋಟೀನ್ಸು, ಕ್ಯಾಲ್ಸಿಯಮ್ಸು ಎಲ್ಲವನ್ನು ನೀಡುವಂತಹ ಇಂಥ ಗಿಣ್ಣಿನ ಹಾಲಿನಲ್ಲಿರುವಂಥ ಅದ್ಭುತ ಶಕ್ತಿ ಕೆಲವರಿಗೆ ಗೊತ್ತಿಲ್ಲ. ಕೆಲವರು ಇದನ್ನು ತಿನ್ನಲ್ಲ, ಅಂದರೆ ಇಷ್ಟಪಡಲ್ಲ. ಇದ್ರ ಬಗ್ಗೆ ಗೊತ್ತಾದರೆ ಖಂಡಿತ ನೀವು ಇಷ್ಟಪಟ್ಟು ತಿಂತೀರಿ. ಹಾಗೂ ಇದನ್ನು ಸಕ್ಕರೆ ಮತ್ತು ಬೆಲ್ಲದಿಂದನೂ ಮಾಡ್ಬೋದು. ನಾನಿಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಎಷ್ಟು ಅಳತೆಗೆ ಎಷ್ಟನ್ನು ತೊಗೋಬೇಕು ಅಂತ ನೋಡೋಣ ಬನ್ನಿ. 1 ಗ್ಲಾಸು ಗಿಣ್ಣಾಲು ತೊಗೊಂಡಿದ್ದೀವಿ. 1 ಗ್ಲಾಸ್ ಅಂದರೆ ಟೀ ಕಾಫಿ ಕುಡಿಯೋಂಥ ಗ್ಲಾಸಲ್ಲಿ 1 ಗ್ಲಾಸು ಗಿಣ್ಣು ಹಾಲು ತಗೊಂಡ್ರೆ ಅರ್ಧ ಲೀಟ್ರು ಡೈರಿ ಹಾಲನ್ನು ತೊಗೋಬೇಕು ಇದಕ್ಕೆ ಅಳತೆಯಾಗಿ. ಮತ್ತು ಅರ್ಧ kg ಬೆಲ್ಲ. ಅರ್ಧ kg ಬೆಲ್ಲದಲ್ಲಿ ಸ್ವೀಟ್ ನೋಡಿಕೊಂಡು ಎಷ್ಟು ಬೇಕೋ ಅದನ್ನು ಪೌಡ್ರು ಮಾಡಿ ಹಾಕೋಬೋದು. ಮತ್ತು 2-3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ, ಸ್ವೀಟ್ ಇರುತ್ತೆ ಬೆಲ್ಲ, ಕೆಲವೊಂದು ಅಷ್ಟು ಸ್ವೀಟ್ ಬರಲ್ಲ, ಅದರಿಂದ ನೀವು ಇಲ್ಲಿ ನೋಡ್ಕೊಂಡು ಹಾಕೋಬೋದು. ಇದನ್ನು ಕುಟ್ಟಿ ಪುಡಿ ಮಾಡಿ ಈ ಹಾಲಿನ ಜೊತೆ ಮಿಶ್ರಣ ಮಾಡ್ಕೊಳ್ಳೋಣ. ಇಷ್ಟನ್ನು ನಾವು ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡುವ. ಬೆಲ್ಲ, ಗಿಣ್ಣು ಹಾಲು ಮತ್ತು ಡೈರಿ ಹಾಲು ಮತ್ತು ಏಲಕ್ಕಿ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ಸ್ವೀಟು ಅಳತೆ ಎಲ್ಲ ಸರಿಯಾಗಿದೆಯಾ ನೋಡ್ಕೋಬೇಕು. ಇದಕ್ಕೆ ಒಂದೇ ಒಂದು ಡ್ರಾಪು ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು. ನೀರನ್ನು ಮಿಕ್ಸ್ ಮಾಡಿದ್ರೆ ಈ ಗಿಣ್ಣು ಹಾಳಾಯಿತು ಅಂತಲೇ ಅರ್ಥ. ಅಲ್ಲಿಗೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಸ್ವೀಟಾಗಿ ಬರಲ್ಲ, ಅದು ಮೊಸರಾಗಿ ಬರುತ್ತೆ. ಅದರಿಂದ ಒಂದು ಸ್ವಲ್ಪನೂ ನೀರು ಮಿಕ್ಸ್ ಮಾಡಬಾರ್ದು. ಗಟ್ಟಿ ಹಾಲು ಹೇಗೆ ತಂದಿರ್ತೀರಿ ಡೈರಿಯಿಂದ, ಅಥವಾ ಯಾರಾದರೂ ಎಮ್ಮೆ ಹಸು ಹಾಲು ಕೊಟ್ಟರೆ ಅದಕ್ಕೂ ಕೂಡ ನೀರು ಹಾಕೋದಾಗೆ. ಊರಲ್ಲಿ ಹಳ್ಳಿಯಲ್ಲಿ ಇದ್ದರೆ ನೀವು ಅಕ್ಕಪಕ್ಕ ಮನೆಯಲ್ಲಿ ಹಸುಗಳನ್ನ ಸಾಕಿದರೆ ಅದನ್ನು ತಂದು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನೀರು ಹಾಕಿದ್ರೆ ಈ ಗಿಣ್ಣೆ ಹಾಳಾಗುತ್ತೆ, ಅದರಿಂದ ನೀರು ಹಾಕಬಾರ್ದು. ಗಿಣ್ಣು ಹಾಲನ್ನು ಹೀಗೆ ಮಿಕ್ಸ್ ಮಾಡಿ ಒಂದು ಕುಕ್ಕರ್ನಲ್ಲಿ ನೀರು ಕಾಯೋಕ್ಕೆ ಇಡೋಣ. ಸ್ವಲ್ಪ ನೀರು ಹಾಕಿ ಇಡೋಣ, ಸ್ಟೀಮ್ ಮಾಡೋಕ್ಕೋಸ್ಕರ. ಕುಕ್ಕರ್ನಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಪಾತ್ರೆಯಲ್ಲೂ ಬೇಯಿಸ್ಬೋದು. ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅಲ್ಲಿ ಒಂದು ಪಾತ್ರೆಗೆ ಈ ಹಾಲೆಲ್ಲ ಮಿಕ್ಸ್ ಮಾಡಿ ಇಟ್ಟು ಅದನ್ನು ತುಂಬ ಹೊತ್ತು ಬೇಯಿಸ್ಬೋದು. ಅದ್ರ ಬದಲು ಕುಕ್ಕರ್ನಲ್ಲಾದರೆ ಬೇಗ ಬೇಯುತ್ತೆ, 10 ನಿಮಿಷದಲ್ಲಿ ಚಟಾಪಟ್ ಅಂತ ರೆಡಿ ಮಾಡ್ಕೋಬೋದು ಈ ಗಿಣ್ಣನ್ನು. ನೋಡಿ, ಈಗ ಕುಕ್ಕರ್ನಲ್ಲಿ 1 ಗ್ಲಾಸ್ನ ನೀರು ಇದ್ದು ಅದು ಕಾದ ಮೇಲೆ ಈ ಮಿಶ್ರಣವನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಬಿಟ್ಕೋತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ಗೆ ಇಟ್ಕೊಂಡು ಕರೆಕ್ಟಾಗಿ ಮುಚ್ಚಳವನ್ನು ಮುಚ್ಚಬೇಕು, ಇಲ್ಲಾಂದರೆ ಆ ಹಾಲು ಕುದಿಯುವಾಗ ಮತ್ತು ಗಟ್ಟಿಯಾಗುವಾಗ ಒಳಗಡೆಗೆ ನೀರು ಹೋಗೋ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ಯಾವುದೇ ಪಾತ್ರೆ ಇಟ್ಟಿರಿ ಅದರ ಮೇಲೆ ಮುಚ್ಚುವಂಥ ಮುಚ್ಚಳ ಭದ್ರವಾಗಿರಬೇಕು. ಒಳಗಡೆ ನೀರು ಹೋಗೋವಂಥ ಸಾಧ್ಯತೆ ಇರುತ್ತೆ, ಆಗ ಗಿಣ್ಣು ಕೂಡ ಹಾಳಾಗುತ್ತೆ. ಅದರಿಂದ ಬಾಕ್ಸ್ಗಳಿದ್ರೆ ಬೆಟರು. ಅದಕ್ಕೆ ಮುಚ್ಚಳನ ಹೀಗೆ ಭದ್ರವಾಗಿ ಮುಚ್ಚಿ ಕುಕ್ಕರ್ನಲ್ಲಿ ಇಟ್ಟು ನಾನಿಲ್ಲಿ 3 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಕುಕ್ಕರ್ನಲ್ಲಿ 3 ವಿಷಲ್ ಆದಮೇಲೆ ಅದು ತಣ್ಣಗಾದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ರುಚಿಕರವಾಗಿ ಗಿಣ್ಣು ರೆಡಿ ಆಯಿತು. ಇಷ್ಟೇ ಸಿಂಪಲ್ ಮೆಥಡು ಟ್ರಿಕ್ಸಿಂದ ನಾವು ತುಂಬ ಒಳ್ಳೆಯ ಆರೋಗ್ಯಕರವಾದ ಗಿಣ್ಣನ್ನು ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತೀವಿ ಗಿಣ್ಣನ್ನು. ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾನು ಹೇಳ್ಕೊಟ್ಟಂತಹ ಈ ಟಿಪ್ಸ್ಗಳು ಟ್ರಿಕ್ಸ್ಗಳು ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ
ಲೈಕ್ ಮಾಡಿ ಹಾಗೂ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಮುಂದಿನ ವಿಡಿಯೋಗಳಿಗಾಗಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.